ಫುಲ್ ಆಕ್ಟಿವ್ ಆಗಿದ್ದಾರೆ ರಾಬರಿ ಗ್ಯಾಂಗ್. ರಾತ್ರಿ ವೇಳೆ ಪ್ರಯಾಣ ಮಾಡುವವರೇ ಹುಷಾರ್ ಹುಷಾರ್. ಹೈವೇಲಿ ನೈಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋರೇ ಹುಷಾರ್ ಹುಷಾರ್. ಯಾಕಂದ್ರೆ ಸದ್ದಿಲ್ಲದೆ ರಾಬರಿ ಗ್ಯಾಂಗ್ ಆಕ್ಟಿವ್ ಆಗಿದ್ದು ರಸ್ತೆ ಮಧ್ಯೆ ಗಾಡಿಯನ್ನ ಅಡ್ಡಗಟ್ಟಿ ದೋಚಿ ಎಸ್ಕೇಪ್ ಆಗ್ತಿದ್ದಾರೆ. ಅಷ್ಟೇ ಅಲ್ಲದೆ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಲು ಮುಂದಾಗಿದ್ದಾರೆ. ಹೌದು, ದೊಡ್ಡಬಳ್ಳಾಪುರ ಹಾಗೂ ನೆಲಮಂಗಲ ಹೈವೇಯಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಬರಿ ಗ್ಯಾಂಗ್ ಆಕ್ಟಿವ್ ಆಗಿದ್ದಾರೆ. ನೆಲಮಂಗಲದ ದಾಸರಯ್ಯನಾಪುರ ಮಾರುಕಟ್ಟೆಗೆ ಡ್ರೈವರ್ ಮುತ್ತುರಾಜ ತರಕಾರಿಯನ್ನ ಸಾಗಿಸ್ತಾ ಇದ್ರು. ಈ ವೇಳೆ ತರಕಾರಿ ಸಾಗಿಸ್ತಾ ಇದ್ದ ಗಾಡಿಯನ್ನ ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿದ್ರು. ಈ ವೇಳೆ ಆಟೋದಲ್ಲಿ ಬಂದ 6 ಜನ ರೌಡಿಗಳ ಗುಂಪು ಮಾರಕಾಸ್ತ್ರಗಳಿಂದ ಮುತ್ತುರಾಜ್ ಮತ್ತು ವಾಹನ ಸವಾರ ಯಶವಂತ್ ಮೇಲೆ ಹಲ್ಲೆಯನ್ನ ನಡೆಸಿ ಅವರ ಬಳಿ ಇದ್ದ 75,000 ಹಣ, ಮೊಬೈಲ್ ಅನ್ನ ದೋಚಿ ಪರಾರಿಯಾಗಿದ್ದಾರೆ. ನಾವು ಕರೆಕ್ಟ್ ಆಗಿ 1:30 ದಾಸಂಪುರ ಮಾರ್ಕೆಟ್ ಅಲ್ಲಿ ಬಿಟ್ರೆ ಎಲ್ಲ ಎಂಟಿ ಕ್ರೇಟಲ್ಲೆಲ್ಲ ಹಾಕೊಂಡ್ ಬಂದ್ರೆ ಅಮೌಂಟ್ ಎಲ್ಲ ಒಂದು 4 ದಿವಸದಿಂದ ಅಮೌಂಟ್ ಕೊಟ್ಟಿರಲಿಲ್ಲ. 3 ಲಕ್ಷ ಅಮೌಂಟ್ ಕೊಡಬೇಕಾಗಿತ್ತು. ಓನರ್ ಫೋನ್ ಮಾಡಿದ್ರೆ 1.5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಅಮೌಂಟ್ ಎಲ್ಲ ಈಸ್ಕೊಂಡು ಅಮೌಂಟ್ ಏನು ಎನ್ಸ್ಕೊಂಡಿಲ್ಲ. ಎಲ್ಲ ಎತ್ಕೊಂಡು ಹಂಗೆ ಡ್ಯಾಶ್ ಬೋರ್ಡಲ್ಲೆಲ್ಲ ಪ್ಯಾಕ್ ಮಾಡಿಕೊಟ್ರು. ಅವರೇ ಎತ್ಕೊಂಬಂದ್ರೆ ಅಮೌಂಟ್ ಎಲ್ಲ ಎತ್ಕೊಂಬಂದ್ರೆ ಇಲ್ಲಿ ಅರ್ಲು ಮಲ್ಲಿಗೆ ಹತ್ರ ಬಿಟ್ಟು ಆಲೂರ ಹತ್ರ ಬಂದರೆ ಫ್ಲೇವರ್ ಹತ್ರ ಏನೋ ಆಚೆಗೆ ಹೋಗ್ಬೇಕು ಅಂದ್ಬಿಟ್ಟು ಗಾಡಿ ರನ್ನಿಂಗಲ್ಲಿ ಬಿಟ್ಬಿಟ್ಟು ಹಂಗೆ ಹೋದ್ರೆ ಒಬ್ಬನೇ ಅವನು ಆಟೋ ಎತ್ಕೊಂಡು ಒಬ್ಬನು ಬಂದ್ಬಿಟ್ಟು ಅದರಲ್ಲಿ ಇಳ್ಕೊಂಡ್ಬಿಟ್ಟು ಒಬ್ಬನು ಅಲ್ಲಿ ಗಾಡಿ ಹತ್ರ ಬಂದು ಕೀ ಎಲ್ಲ ಕಿತ್ಕೊಂಡು ಮುಚ್ಚಿ ನೋಡಿದೆ. ನಮ್ಗೆ ಭಯ ಇತ್ತು. ಮತ್ತು ನಾವು ಗಾಡಿಯಲ್ಲಿ ಬಂದು ಎತ್ಕೊಂಡು ಹಂಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂದರೆ ಅಷ್ಟೊತ್ತಿಗೆ ಗಾಡಿ ಬೇಗ ಎಲ್ಲ ಕಿತ್ಕೊಂಡಿದ್ದ. ಮತ್ತು ಗ್ಲಾಸಿಗೆ ಎತ್ಕೊಂಡೆ ಬಂದು ಗ್ಲಾಸ್ಗಳೆಲ್ಲ ಹೊಡೆದಾಕಿದ್ರು. ಡ್ಯಾಶ್ ಬೋರ್ಡಲ್ಲಿರೋ ಕಾಸು 2.5 ಲಕ್ಷ ಎಲ್ಲ ಅಮೌಂಟ್ ಎಲ್ಲ ಎತ್ಕೊಂಡು ಹೋದ್ರು. ಎಲ್ಲ ರೈತರದೇ ಕಾಸೆಲ್ಲ. ಮತ್ತು ಬಂದು ನನ್ನ ಹತ್ರ ಒಂದು 2,000-3,000 ಇತ್ತು. ಅದರಲ್ಲೂ ಕಿತ್ಕೊಂಡು ಮೊಬೈಲೆಲ್ಲ ಕಿತ್ಕೊಂಡು ಎಲ್ಲ ಹೋದ್ರು. ಮತ್ತೆ ರಿಟರ್ನು ಇವ್ರ ಹತ್ರ ಹೋಗಿದ್ದಾರೆ. ಅಲ್ಲೆಲ್ಲ ಗ್ಲಾಸು ಎಲ್ಲ ಹೊಡೆದಾಕಿ ಮತ್ತೆ ಬಂದಿದ್ರು. ಅದಕ್ಕೆ ಎಲ್ಲ ಕನ್ನಡನೇ, ಎಲ್ಲ ನಮ್ಮ ಲೋಕಲ್ ಹುಡುಗರು ಅವರೆಲ್ಲ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು. ಅದೇ ಗಾಡಿ ಅಲ್ಲ ಐತೆ ನೋಡಿ, ನಮ್ಮದು MR ಗಾಡಿ. ಅವರಿದ್ರು, ಒಂದು 4-5 ಜನ ಇದ್ರು, ನಾವಿಬ್ಬರೇ ಇದ್ದಿದ್ದು. ಏನು ಮಾಡ್ತೀರಿ, ಇನ್ನಿಬ್ರು ಲಾಂಗೆಲ್ಲ ಮಾಡ್ತಾಯಿದ್ರೆ ಏನು ಮಾಡೋಕ್ಕಾಗುತ್ತಿಲ್ಲ. ಹೆಂಗೆ ಈ ಕೈಗೆಲ್ಲ ಅವರೇ ಲಾಂಗಲ್ಲೆಲ್ಲ ಹಾಕಿರೋದು. ಎಲ್ಲಕ್ಕೆ ತೊಡೆನೇ ಹೊಲ್ಟೋಗ್ಬೇಕಾಗಿತ್ತು. ಕೈಗೆ ಬಿತ್ತಷ್ಟೇ. ಇಲ್ಲಾಂದರೆ ಕೈ ಕಾಲೆಲ್ಲ ಹೊಲ್ಟೋಗ್ತಾಯಿತ್ತು. ಮಾಡ್ಕೊಂಡು ಬರಬೇಕಾದ್ರೆ ಗಾಡಿ ಸ್ವಲ್ಪ ಕೆಟ್ಟು ನಿಂತಿತ್ತು. ನಿಂತ ಗಾಡಿ ಕೆಳಗೆ ನಾನು ರಿಪೇರಿ ಮಾಡ್ತಾ ಇರಬೇಕಾದ್ರೆ ಕಳ್ಳರು ಬಂದು ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಇಲ್ಲಿ ದಾಬಾಸ್ ಬ್ರಿಡ್ಜ್ ಹಾಲಲ್ಲಿ ಹೈವೇನಲ್ಲಿ ಬ್ರಿಡ್ಜ್ ಸರ್ವಿಸ್ ರೋಡಲ್ಲಿ ಅಲ್ಲಿ ಬಂದು ಹಲ್ಲೆ ಮಾಡಿ ನನ್ನ ಹತ್ರ ಇರೋ ದುಡ್ಡು, ಫೋನು ಎಲ್ಲ ಪರ್ಸು ಎಲ್ಲ ಕಿತ್ಕೊಂಡು ಹೊರಟ್ಬಿಟ್ರು. ಲಾಂಗು, ಚಾಕು ಅವರೆಲ್ಲ ಹಲ್ಲೆ ಮಾಡಿದ್ರು. ಅವ್ರು ಆಟೋನಲ್ಲಿ ಬಂದಿದ್ರು. ಸ್ಟಾರ್ಟಿಂಗ್ ಬರ್ತಾನೆ ನಾನು ಗಾಡಿ ಕೆಳಗಡೆ ನಾನು ಮಲ್ಕೊಂಡು ನಾನು ಗಾಡಿ ರಿಪೇರಿ ಮಾಡ್ತಾಯಿದ್ದೆ. ಬಂದು ಫಸ್ಟು ಗ್ಲಾಸ್ ಹೊಡೆದಾಕಿದ್ರು, ಸೈಡ್ ಡೋರ್ ಗ್ಲಾಸ್ ಹೊಡೆದಾಕಿದ್ರು. ನಾನು ಗಾಡಿಯಿಂದ ಕೆಳಗಡೆ ಬಂದು ಯಾಕೆ ಹಿಂಗೆ ಹೊಡಿತಾ ಇದ್ರೆ ಏನಾದರೂ ನನಗೆ ದುಡ್ಡು ಕೊಡು ಅಂತ ಪಟ್ ಅಂತ ಇಲ್ಲಿ ಹಾಕ್ಬಿಟ್ರು. ತಲೆಗೆ ಹಾಕ್ಬಿಟ್ರು. ತಲೆಗೆ ಹಾಕ್ತಾನೆ ನಾನು ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಅವರು ಮತ್ತೆ ಬಂದು ನನಗೆ ಅಟ್ಟಾಡಿಸ್ಕೊಂಬಂದು ಬೆನ್ನಿಗೆಲ್ಲ ಚಾಕು ಹಾಕಿದ್ದಾರೆ. ಮತ್ತು ನಾನು ಆ ಕಡೆ ಹೈವೇಗೆ ಪಾಸ್ ಆಗಿಬಿಟ್ಟು ಆಮೇಲೆ ಫೋನು ಮೊಬೈಲೆಲ್ಲ ಕಿತ್ಕೊಂಡ್ಬಿಟ್ಟು ಹೊರಟ್ಬಿಟ್ರು ಸರ್, ದುಡ್ಡೆಲ್ಲ ಎತ್ಕೊಂಡು. ಇನ್ನು ಈ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ರೌಡಿಗಳಿಗಾಗಿ ಬಲೆ ಬೀಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.